ಆತ್ಮೀಯ ಶರಣ ಚೇತನಗಳೇ, ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಾವೀಗ ಈ ಕ್ರಮಬದ್ಧ ಯೋಗ ಸಾಧನೆಯಲ್ಲಿ ಯಾವಾಗಲೂ ನಾವು ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ಪ್ರಾತಸ್ಮರಣೆಯನ್ನು ಮಾಡ್ತೀವಿ, ಆಮೇಲೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಆದಮೇಲೆ ಒಂದಿಷ್ಟು ನಾವು ಬೆಳಗಿನ ನಿದ್ರೆ ಮಂಪರ್ನಲ್ಲಿರ್ತೀವಿ, ಶರೀರದಲ್ಲಿ ಜಡತೆ ಇರ್ತದೆ. ಆ ಜಡತೆಯನ್ನು ಕಳೆದುಕೊಳ್ಳೋದಕ್ಕೋಸ್ಕರ ನಾವು ಒಂದೀಗ ಯೋಗಿಕ್ ಜಾಗಿಂಗ್ ವಾರ್ಮಪ್ ಎಕ್ಸರ್ಸೈಸ್ ಮಾಡೋಣ. ಈ ಯೋಗಿಕ್ ಜಾಗಿಂಗ್ ವಾರ್ಮಪ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ ನಾವು ಒಂದಿಷ್ಟು ಅದರ ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವೆಲ್ಲ ತಗೊಳ್ಬೇಕು. ಯಾವಾಗಲೂ ಆಸನಗಳನ್ನು ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳು ನಿಯಮಗಳಿರ್ತವೆ. ಮುಂದಿನ ಹಂತದಲ್ಲಿ ನಾನು ಯಾವಾಗ ಯೋಗಾಸನಗಳನ್ನ ಹೇಳಿಕೊಡ್ತೀನೋ ಆವಾಗ ವಿವರವಾಗಿ ಹೇಳ್ತೀನಿ. ಈಗ ಒಂದಿಷ್ಟು ಸಂಕ್ಷಿಪ್ತವಾಗಿ, ಯಾರಿಗೆ ಅತಿಯಾದ ಸೊಂಟು ನೋವೈತಿ ಅವರು ಮುಂದಕ್ಕೆ ಬಾಗಬಾರದು, ಹರ್ನಿಯ ಸಮಸ್ಯೆ ಇದ್ದವರು ಹಿಂದಕ್ಕೆ ಬಾಗಬಾರದು. ಇನ್ನು ಯಾರಿಗೆ ಹೈ ಬಿ ಪಿ ಇದೆ, ಹಾರ್ಟ್ ಡಿಸೀಸ್ ಇದೆ, ಮೆದುಳಿನ ವಿಕಾರಗಳದಾವ, ಅವರು ನಿಧಾನವಾಗಿ ಸಾವಕಾಶವಾಗಿ ಮಾಡಬೇಕು. ಇನ್ನು ಮಕ್ಕಳು, ಯುವಕರು, ಯುವತಿಯರು ಎಲ್ಲರೂ ಸುಮ್ಮನೆ ಒಂದು 5-10 ನಿಮಿಷ ಚಲಿಸ್ತಾ ಇರೋದು. ಯಾಕೆಂದರೆ ಚಲನೆಯಿಂದ ಶಕ್ತಿ ಸಿಗ್ತದೆ, ಗತಿ ಶಕ್ತಿ ಮಿಲ್ತಾ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೀಗ ಆ ಯೋಗಿಕ್ ಜಾಗಿಂಗ್ನ 12 ಹಂತಗಳನ್ನ ಈಗ ತಿಳ್ಕೊಳ್ಳೋಣ. ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ನಾನು ಯಾವ ರೀತಿ ಮಾಡ್ತೇನೋ ಆ ರೀತಿ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ತಪ್ಪಾಗಿನೂ ಮಾಡಬಾರ್ದು. ಇನ್ನು ಮುಂದಕ್ಕೆ ಬಾಗುವಾಗ ಯಾವಾಗಲೂ ಉಸಿರನ್ನು ಹೊರಗಡೆ ಹಾಕಬೇಕು, ಹಿಂದಕ್ಕೆ ಬಾಗುವಾಗ ಉಸಿರನ್ನು ತಗೊಳ್ಬೇಕು. ಇದು ಯಾವಾಗಲೂ ಆಸನಗಳನ್ನ ಮತ್ತು ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದು. ಈಗ ನಾವು ಆ ಯೋಗಿಕ್ ಜಾಗಿಂಗ್ನ ಹಂತಗಳನ್ನ ನೋಡೋಣ. ಮೊದಲು ನಿಂತಲ್ಲೇ ಓಡುವುದು. ಹಿರಿಯರು ಇಷ್ಟಿಷ್ಟೇ ಮಾಡಿ, ಭಾಳ ಅದ್ಭುತ. ಈ ಯೋಗಿಕ್ ಜಾಗಿಂಗ್ 5-10 ನಿಮಿಷದಲ್ಲಿ ನಿಮಗೆ 10 ಕಿಲೋಮೀಟರ್ ಬ್ರಿಸ್ಕ್ ವಾಕಿಂಗ್ ಮಾಡಿದ ಅನುಭವ ಆಗ್ತದೆ, 1 ಗಂಟೆ ಸ್ವಿಮ್ಮಿಂಗ್ ಮಾಡಿದ ಅನುಭವ ಆಗ್ತದೆ. ಈಗ ಬಹಳ ಜನ ವಾಕಿಂಗ್ ಅಂತ ಹೋಗ್ತಾರೆ, ಅಲ್ಲಿ ಬ್ರಿಸ್ಕ್ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅನೇಕ ಕಾಯಿಲೆಗಳಿರ್ತಾವೆ ಮತ್ತು ವಾತಾವರಣ ಪೂರಕ ಇರೋದಿಲ್ಲ. ಈಗ ನೋಡಿ, ಈ ಥರ ಹಿರಿಯರು ಇಷ್ಟಿಷ್ಟೇ ಮಾಡಲಿ, ಆಮೇಲೆ ಒಂದಿಷ್ಟು ಮಧ್ಯವಯಸ್ಕರು ಇಷ್ಟಿಷ್ಟೇ ಮಾಡಲಿ, ಮಕ್ಕಳು, ಯುವಕರು, ಯುವತಿಯರು ಒಂದಿಷ್ಟು ಜೋರಾಗಿ ನಿಂತಲ್ಲೇ ಓಡಬೇಕು. ಇನ್ನು ಯಾವಾಗಲೂ ನಾವು ಆಸನಗಳನ್ನು ಪ್ರಾಣಾಯಾಮಗಳನ್ನು ಯಾವಾಗಲೂ ಮಾಡಬೇಕಾದ್ರೆ, ವಿಶೇಷವಾಗಿ ಆಸನಗಳನ್ನ ಮಾಡಬೇಕಾದ್ರೆ, ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ದೀರ್ಘ ಉಸಿರಾಟದೊಂದಿಗೆ ಗಂಟಲಿನಲ್ಲಿ ಗಾಳಿ ಘರ್ಷಣೆ ಆಗಬೇಕು. ಆ ರೀತಿಯಾಗಿ ಮೂಗಿನಿಂದ ಮಾತ್ರ ಉಸಿರಾಟ ಮಾಡಬೇಕು, ಬಾಯನ್ನು ಮುಚ್ಚಿರಬೇಕು. ಈ ಥರ ಮಾಡ್ತಾ ಮಾಡಬೇಕು. ಇದರಿಂದ ಏನಾಗ್ತದೆ, ಈ ಯೋಗಿಕ್ ಜಾಗಿಂಗ್ ವಾರ್ಮಪ್ ಎಕ್ಸರ್ಸೈಸ್ ಮಾಡಿದ ಮೇಲೆ ಮುಂದಿನ ಹಂತದಲ್ಲಿ ನಾವೇನು ಪ್ರಾಣಾಯಾಮ ಮಾಡಬೇಕಂತೀವಿ ಆವಾಗ ಮೂಗಿನ ಹೊರಳುಗಳು ಕ್ಲಿಯರ್ ಇರ್ತಾವೆ. ಈಗ ಮುಂದಿನ ಹಂತ ಸಹಜವಾಗಿ ಮುಟ್ಟಿಗೆಯನ್ನು ಮಾಡಿ ಕೈಗಳನ್ನ ಬೀಸ್ತಾ ಕಾಲುಗಳನ್ನ ಹಿಂದೆ ನಿತ್ತಂಬಕ್ಕೆ ಬಡ್ಕೋಬೇಕು. ಯಾವ ಕೈಯನ್ನು ಮ್ಯಾಲೆ ಒಯ್ತಿರೋ ಆ ಕಾಲನ್ನು ಹಿಂದೆ ನಿತ್ತಂಬಕ್ಕೆ ಬಡಿಬೇಕು. ಇನ್ನು ಇಷ್ಟಿಷ್ಟೇ ಹಿರಿಯರು ಮಾಡಲಿ, ಮಕ್ಕಳು, ಯುವಕರು, ಯುವತಿಯರು ಏನು ಮಾಡಬೇಕು, ಈ ರೀತಿಯಾಗಿ ಇನ್ನು ಸೊಂಟದ ಮೇಲೆ ಇಟ್ಕೋಬೇಕು. ಸಹಜವಾಗಿ ಹಿರಿಯರು ಇಷ್ಟಿಷ್ಟೇ. ಈಗ ಏನಪ್ಪ ಅಂತಂದರೆ, ಈಗ ಹಾಫ್ ಸಿಟ್ಟಿಂಗ್ ಅಂತ ಮಾಡೋದು. ಹಾಫ್ ಸಿಟ್ಟಿಂಗ್ ಅಂದರೆ ಕುರ್ಚಿ ಮೇಲೆ ಕುಂತ ಹೇಳೋದು ನೋಡಿ. ಸಹಜವಾಗಿ ಕೈಗಳನ್ನ ಭುಜಕ್ಕೆ ನೇರವಾಗಿ ತಗೊಂಡು ಈ ರೀತಿ. ಹಾಗೆಯೇ ಈಗ ಫುಲ್ ಸಿಟ್ಟಿಂಗ್. ಯುವಕರು, ಯುವತಿಯರು, ಮಕ್ಕಳು ಖುಷಿಯಾಗಿ ಮಸ್ತಾಗಿ ನಿಮ್ಮ ಕಾಲಿನ ಸ್ನಾಯುಗಳು ಬಲಿಷ್ಠ ಆಗಬೇಕು. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಈಗ ಸೊಂಟದ ಮೇಲೆ ಕೈ ಇಟ್ಕೊಡ್ರಿ, ಸಹಜವಾಗಿ ಕಾಲುಗಳನ್ನ ಮೇಲೆ ಕೆಳಗೆ ಮಾಡಿ. ಇವತ್ತು ಆಧುನಿಕ ಜೀವನ ಶೈಲಿಯ ಒತ್ತಡ, ಯಾರಿಗೇನೋ ವ್ಯಾಯಾಮ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅದಕ್ಕಾಗಿ 5-10 ನಿಮಿಷದ ಯೋಗಿಕ್ ಜಾಗಿಂಗ್ ಮಕ್ಕಳು, ಯುವಕರು ಮಾಡಲೇಬೇಕು. ಸಹಜವಾಗಿ ಕಾಲುಗಳ ಮೇಲೆ ಕೆಳಗೆ ತರ್ತಾ ಇನ್ನು ಈಗ ಮೊಳಕಾಲನ್ನು ಎದೆವರೆಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮುಂದಿನ ಹಂತದಲ್ಲಿ. ಸಹಜವಾಗಿ ಇದರಿಂದ ಏನಾಗ್ತದೆ, ತೊಡೆ ಬೊದ್ದು ಕರಗ್ತದೆ, ಹೊಟ್ಟೆ ಬೊದ್ದು ಕರಗ್ತದೆ. ಯಾಕೆಂದರೆ ಇವತ್ತಿನ ಆಧುನಿಕ ಜೀವನ ಶೈಲಿಯ ಶಾಪ ಯಾವುದಪ್ಪ ಅಂದರೆ ಬೊಜ್ಜು, ತೊಡೆ ಬೊಜ್ಜು, ಹೊಟ್ಟೆ ಬೊಜ್ಜು ಇವೆಲ್ಲನೂ ಕರಬೇಕಾಗ್ತದೆ. ಈಗ ಇದನ್ನು ಒಂದಿಷ್ಟು ಯುವಕರು, ಯುವತಿಯರು ಜೋರಾಗಿ ಮಾಡ್ಬೋದು. ಈ ರೀತಿಯಾಗಿ ಈಗ ಪಾರ್ಶ್ವ ಬೈಠಕ್
ಅದಕ್ಕಾಗಿ ಕಾಲುಗಳನ್ನ ಪೂರ್ಣ ಅಗಲಿಸ್ರಿ. ಭುಜಕ್ಕೆ ನೇರವಾಗಿ ಕೈಗಳನ್ನ ಇಡ್ರಿ. ಸಹಜವಾಗಿ ಭುಜಕ್ಕೆ ನೇರವಾಗಿ. ಕಾಲಿನ ಸ್ನಾಯುಗಳು ಬಲಿಷ್ಠ ಆಗ್ತಾವ. ಈಗ ಎಡಗಡೆಗೆ, ಹಾಗೇನೆ ಬಲಗಡೆಗೆ. ಈಗ ಸೊಂಟದ ಮ್ಯಾಗ ಕೈನ ಇಟ್ಟುಕೊಡ್ರಿ. ಹನುಮಾನ್ ಬೈಠಕ್ ಅಂತ ಮಗಲಿಗೆ ಹೊರಳಬೇಕು. ಉಸಿರು ತುಂಬ್ಕೊಂಡ ಮೇಲೆ ನೋಡ್ರಿ. ಹಾಗೇನೆ ಈ ಕಡೆ ಉಸಿರು ಬಿಡ್ತಾ ಈ ಸ್ಥಿತಿಗೆ ಬಂದು ನಿಂತ್ಕೋಬೇಕು. ಇದು ಹನುಮಾನ್ ಬೈಠಕ್ ಅಂತ. ಹನುಮಾನ್ ಅಂದ್ರೆ ಏನು? ಹನುಮಪ್ಪ. ಅವನಂತೆ ನಾವು ಏನಾಗಬೇಕಪ್ಪ ಅಂದರೆ ಬಾಡಿ ಬಿಲ್ಡರ್ಸ್ ಆಗಬೇಕು. ಬರೀ ನಾವೇನು ಮಾಡ್ತಾ ಇದ್ದೀವಿ? ಹನುಮ ದೇವ್ರಿಗೆ ಹೋಗೋದು, ಅಲ್ಲೆಲ್ಲ ಉಪ್ಪು ಹಚ್ಚೋದು, ಎಣ್ಣೆ ಹಚ್ಚೋದು, ಆ ದೇವ್ರನ್ನ ಹೊಲಸು ಮಾಡ್ತಾ ಇದ್ದೀವಿ. ಅದಾಗಬಾರ್ದು. ಅವನಂತೆ ನಾವು ಏನಾಗಬೇಕಪ್ಪ ಅಂದರೆ ಬಲಿಷ್ಠ ಆಗಬೇಕು. ಅವನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಸಹಜವಾಗಿ. ಈಗ ಎರಡು ಕಾಲುಗಳ ನಡುವೆ ಒಂದಿಷ್ಟು ಅಂತರ ಇರಲಿ. ಎರಡು ಕೈಗಳನ್ನ ಜೋಡಿಸಿ ಉಸಿರು ತುಂಬ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ. ಈ ರೀತಿ. ಇನ್ನು ಮುಂದಿನ ಹಂತದಲ್ಲಿ ತ್ರಿಕೋಣಾಸನ. ಈಗ ಕೋನಾಸನ. ಈಗ ಎರಡು ಕಾಲುಗಳನ್ನ ಜೋಡಿಸಿ ಈಗ ಚಲಿತ ಪಾದ ಹಸ್ತಾಸನ ಅಥವಾ ಪಾರ್ಶ್ವ ಹಸ್ತಾಸನ, ಪಾದ ಹಸ್ತಾಸನ. 1 2 3 4 1 2 3 4 1 2 3 4. ಇನ್ನು ಎರಡೇ ಹಂತದಲ್ಲಿ ಚಲಿತ ಪಾದ ಹಸ್ತಾಸನ. 1 2 1 2. ಹೀಗೆ ಒಂದು 100 ಬಾರಿ ಮಾಡಿದರೆ ಒಂದು 100 ವರ್ಷ ಆಯುಷ್. ಅದಕ್ಕೆ ಬಾಬಾ ರಾಮದೇವ್ಜಿಯವರು ಹೇಳ್ತಿರ್ತಾರೆ, 100 ಬಾರ್ ಕಿಯೆ ತೋ 100 ಸಾಲ್ ಜೀವೋಗೆ ಅಂತ. ನೀವೆಲ್ಲ ಬಸವಯೋಗದ ಶರಣರು ಗಟ್ಟಿಮುಟ್ಟಾಗಿರ್ಬೇಕು. ಅದಕ್ಕೆಲ್ಲವೆಲ್ಲ ಮಾಡಬೇಕು. ಈಗ ಕೊನೆಗೆ ಪಾದಗಳು ಒಂದಿಕ್ಕಿದ್ರೆ ಕೈಗಳು ಇನ್ನೊಂದಿಕ್ಕಿರಬೇಕು. ಈಗ ಕೊನೆಗೆ ಅಕ್ಯುಪ್ರೆಷರ್, ಚಪ್ಪಾಳೆ ಉಪಚಾರ. ಭಜನೆ ಮಾಡಬೇಕು. ಶಿವನೇ ಬಸವ, ಬಸವ ಶಿವನೇ, ಶಿವ ಶಿವ ಬಸವ ಬಸವ. ಹಾಗೆಯೇ ಕಾಲುಗಳನ್ನ ಅಗಲು ಮಾಡಿ ನಿಂತ್ಕೊಂಡು ಹಿಂದೆ ಮುಂದೆ ಒಂದು 50 ಬಾರಿ ಚಪ್ಪಾಳೆ. ಹಾಗೆಯೇ ಮುಂದೆ ಒಂದು 50 ಬಾರಿ ಚಪ್ಪಾಳೆ. ಯಾಕೆಂದರೆ ಎರಡು ಹಸ್ತಗಳಲ್ಲಿ ನಮ್ಮ ಶರೀರದ ಅಕ್ಯುಪ್ರೆಷರ್ ಬಿಂದುಗಳದಾವೆ. ಕೈಗಳನ್ನ ಮಗ್ಲಿಕ್ಕೆ ತಂದು ತಾಳಬದ್ಧವಾಗಿ ಒಂದು 100 ಮತ್ತು ವೇಗವಾಗಿ ಒಂದು 100 ಬಾರಿ ಚಪ್ಪಾಳೆಯನ್ನು ಬಡಿದ್ರೆ 3 ನಿಮಿಷದ ಚಪ್ಪಾಳೆ ಒಂದು 100 ವರ್ಷ ಆಯುಷ್ಯ.